ನಮ್ಮ ದೇಶವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಉದಯಿಸಿದ ಈ ಸಂಭ್ರಮದ ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವ ಮತ್ತು 78ನೇ ವರ್ಷದ ಭಾರತೀಯ ಸೇನಾ ದಿನಾಚರಣೆಯ ಪ್ರಯುಕ್ತ ದಿ ಒರಿಜಿನಲ್ ಆಭರಣ ಜ್ಯುವೆಲರ್ಸ್ ಉಡುಪಿ ಮಣ್ಣಗುಡ್ಡೆ ಶಾಖೆಯಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. ನಮ್ಮ ದೇಶವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಉದಯಿಸಿದ ಈ ಸಂಭ್ರಮದ ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವ ಮತ್ತು 78ನೇ ವರ್ಷದ ಭಾರತೀಯ ಸೇನಾ ದಿನಾಚರಣೆಯ ಪ್ರಯುಕ್ತ ದಿ ಒರಿಜಿನಲ್ ಆಭರಣ ಜ್ಯುವೆಲರ್ಸ್ ಉಡುಪಿ ಮಣ್ಣಗುಡ್ಡ ಶಾಖೆಯಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ರಾಷ್ಟ್ರದ ಸಂವಿಧಾನವು ನಮಗೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಅದೇ ರೀತಿ ಆಭರಣ ಜ್ಯುವೆಲರ್ಸ್ ಕಳೆದ 90 ವರ್ಷಗಳಿಂದ ನಂಬಿಕೆ ಮತ್ತು ಪಾರದರ್ಶಕತೆಯ ಮೌಲ್ಯಗಳೊಂದಿಗೆ ಕೋಟ್ಯಾಂತರ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಗಡಿಯಲ್ಲಿ ಸೈನಿಕರು ಬೆಳಗುವ ಜಾಗೃತಿಯ ಜ್ಯೋತಿಯಿಂದಾಗಿ ದೇಶ ಸುರಕ್ಷಿತವಾಗಿದೆ. ಇಂದು ಅವರ ಪವಿತ್ರ ಹಸ್ತಗಳಿಂದ ಈ ಜ್ಞಾನ ಜ್ಯೋತಿಯನ್ನ ಬೆಳಗಿಸೋಣ. ಈ ದೀಪದ ಬೆಳಕು ದೇಶದ ಮೇಲಿನ ದೇಶಭಕ್ತಿ ಮತ್ತು ಜ್ಞಾನವನ್ನು ಎಲ್ಲೆಡೆ ಪಸರಿಸುವಂತಾಗಲಿ ಎಂಬ ಆಶಯದೊಂದಿಗೆ ಗಡಿ ಕಾಯುವ ವೀರ ಯೋಧರನ್ನು ಸನ್ಮಾನಿಸಲಾಯಿತು. ಇಂದಿನ ದಿನಗಳಲ್ಲಿ ಕೇವಲ ರಾಜಕಾರಣಿಗಳು ಮತ್ತು ಸಿನಿಮಾ ನಟರಿಗಾಗಿ ಮೀಸಲಿರುವ ಕಾರ್ಯಕ್ರಮ ಎಲ್ಲ ಕಡೆ ನಡೀತಿದೆ. ಆದರೆ ಆಭರಣ ಜ್ಯುವೆಲರ್ಸ್ನವರು ಇಂತಹ ಒಂದು ಸುದಿನವನ್ನು ನಮಗೆಲ್ಲರಿಗೂ ಒದಗಿಸಿದ್ದಾರೆ. ನಿಮಗೆಲ್ಲ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಒಳ್ಳೆಯ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾಗೆ ಆಭರಣ ಶಾಖೆ ಮಣ್ಣಗುಡ್ಡೆ ಇವರಿಗೆ ಎಲ್ಲರಿಗೂ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಸುದಿನದಂದು ತಾವುಗಳು ಸೇನೆಯಲ್ಲಿ ಸಲ್ಲಿಸಿರುವಂತಹ ಒಂದು ಸೈನಿಕರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕೆಂದು ತಾವುಗಳು ನಮ್ಮನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುತ್ತಿರುವ ತಮಗೆ ನನ್ನ ಈ ದಿನ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಎಲ್ಲ ಮಾಜಿ ಸೈನಿಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮ ಇವತ್ತು ಮುಕ್ತಾಯ ಆಗಬಹುದು. ಆದರೆ ನಮ್ಮ ದೇಶದ ಸೈನಿಕರ ಗಡಿಯಲ್ಲಿ ಪಡುವಂತಹ ಶ್ರಮ ಮತ್ತು ಅವರು ಮಾಡುವಂತಹ ತ್ಯಾಗದ ನೆನಪು ಸದಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಸಿರಾಗಿರಲಿ. ನಾವು ಇಲ್ಲಿ ನೆಮ್ಮದಿಯಿಂದ ಉಸಿರಾಡುತ್ತಿದ್ದೇವೆ ಅನ್ನೋದಾದರೆ ಅದಕ್ಕೆ ಕಾರಣ ಪ್ರತಿ ಕ್ಷಣವು ಗಡಿಯಲ್ಲಿ ಯೋಧರು ನೀಡುವಂತಹ ಸೇವೆ ಎಂಬುದನ್ನು ನಾವು ಮರೆಯದಿರೋಣ. ಅವರು ಈ ದೇಶವನ್ನ ಕಾಯ್ತಾ ಇದ್ದಾರೆ, ನಾವು ಈ ದೇಶವನ್ನ ಪ್ರೀತಿಸೋಣ ಎಂಬಂತಹ ನುಡಿಯನ್ನಾಡುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.